ಇದು ಕೂಡ ಅವೈಲಬಲ್ ಇದೆ ಕಂಟೆಂಟ್. ಸೊ ವೆರಿ ಸಿಂಪಲ್ ಆಗಿ ನಾವು ಕಂಟೆಂಟ್ ನ ಡಿಸೈನ್ ಮಾಡಿರೋದ್ರ ಜೊತೆಗೆ ಅಡಿಷನಲ್ ಅನ್ಲಿಮಿಟೆಡ್ ಟೆಸ್ಟ್ ಪ್ರಾಕ್ಟೀಸ್ ಸೆಷನ್ಸ್ ಮತ್ತೆ ಸಾಫ್ಟ್ ಕಾಪಿ ಇ ಬುಕ್ಸ್ ಅಂಡ್ ವರ್ಕ್ ಶೀಟ್ಸ್ ನೋಟ್ಸ್ ಪ್ರತಿಯೊಂದು ಕೂಡ ನಾವಿಲ್ಲಿ ಫುಲ್ಫಿಲ್ ಮಾಡ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ನಾವು ವಿತ್ ಪ್ಯಾಕೇಜ್ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಇವಾಗ ಸಬ್ಸ್ಕ್ರಿಪ್ಷನ್ ಪ್ರೋಗ್ರಾಮ್ ಆಲ್ರೆಡಿ ಲೈವ್ ಇದೆ. ಸೊ ಇನ್ನ ಕಮಿಂಗ್ ಡೇಸ್ ಅಲ್ಲಿ ನಾವು ಪ್ಯಾಕೇಜ್ಡ್ ಪ್ರೋಗ್ರಾಮ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಪ್ಯಾಕೇಜ್ಡ್ ಪ್ರೋಗ್ರಾಮ್ ಅಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಅಪ್ಸ್ಕಿಲ್ ಇಂದಾನೆ ಒಂದು ಕಿಟ್ ಬರುತ್ತೆ, ಲರ್ನಿಂಗ್ ಕಿಟ್ ಅಲ್ಲಿ ಸ್ಟೂಡೆಂಟ್ ಟ್ಯಾಬ್ ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಓಕೆ, ಸ್ಟೂಡೆಂಟ್ ಟ್ಯಾಬ್ ಅಂಡ್ ಅವರಿಗೆ ಮೆಟೀರಿಯಲ್ಸ್, ಬುಕ್ಸ್ ಅಂಡ್ ಬ್ಯಾಗ್, ಟೋಟಲ್ ಒಂದು ಕಿಟ್ ಬರುತ್ತೆ ಸ್ಟೂಡೆಂಟ್ಗೆ. ಓಕೆ, ಸೊ ಈ ಕಿಟ್ ನ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದಾದ ನಂತರ ನಮ್ಮಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಡಕ್ಟ್ ಸರ್ವಿಸಸ್ ಯಾವ್ದು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಮೇಜರ್ ಆಗಿ PIL ಪ್ರೋಗ್ರಾಮ್, ಪರ್ಸನಲೈಸ್ಡ್ ಅಡಾಪ್ಟಿವ್ ಲರ್ನಿಂಗ್ ಪ್ರೋಗ್ರಾಮ್ ನ ಮಾರ್ಕೆಟ್ ಗೆ ಆಲ್ರೆಡಿ ಲೈವ್ ಆಗಿದೆ. ಜೊತೆಗೆ ಅಡಿಷನಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸ್ಕೂಲ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ರಿಕ್ವೈರ್ಮೆಂಟ್ ಇರತಕ್ಕಂತ ಹಾರ್ಡ್ವೇರ್, ಅಂದ್ರೆ ಒಂದ್ ಸೈಡ್ ನಾವು ಅಪ್ಲಿಕೇಶನ್ ವಿಯಾ ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡ್ತಾ ಇದೀವಿ, ಜೊತೆಗೆ ಮೆಟೀರಿಯಲ್ಸ್ ಹಾರ್ಡ್ವೇರ್ ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಹಾರ್ಡ್ವೇರ್ ಅಂದ್ರೆ ಯೂಶಲಿ ಇಂಟರಾಕ್ಟಿವ್ ಪ್ಯಾನಲ್ಸ್ ಆಗಿರ್ಬೋದು, CC ಕ್ಯಾಮ್ರಾಸ್, ಮೈಕ್ಸ್, ಮ್ಯೂಸಿಕ್ ಸಿಸ್ಟಮ್, ಸೊ ಜೊತೆಗೆ AR VR ಲ್ಯಾಬ್ಸ್. ಸೊ ಎನಿ ರಿಕ್ವೈರ್ಮೆಂಟ್, ಸ್ಕೂಲ್ಗೆ ರಿಕ್ವೈರ್ಮೆಂಟ್, ಇನ್ಸ್ಟಿಟ್ಯೂಷನ್ಸ್ ಗೆ ರಿಕ್ವೈರ್ಮೆಂಟ್ ಇರತಕ್ಕಂತ ಪ್ರತಿಯೊಂದು ಮೆಟೀರಿಯಲ್ಸ್ ನು ಕೂಡ ಅಪ್ಸ್ಕಿಲ್ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಅದನ್ನು ಕೂಡ ನಾವು ಪ್ರಮೋಟ್ ಮಾಡ್ತೀವಿ. ಅದು ಕೂಡ ನಾನು ನಿಮಗೆ ವೆರಿ ಸೂನ್ ಅದ್ರ ಬಗ್ಗೆನೂ ಕೂಡ ನಾವು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಮೊದಲನೇದು PIL ಪ್ರೋಗ್ರಾಮ್, ಅದು ಸ್ಕೂಲ್ ಸ್ಟೂಡೆಂಟ್ಸ್ ನರ್ಸರಿ ಟು PUC ವರೆಗೂ ಸಿಗ್ತಕ್ಕಂತ ಕ್ಲಾಸಸ್ ವಿಯಾ ಮೊಬೈಲ್ ಅಪ್ಲಿಕೇಶನ್ ಅಥವಾ ಟ್ಯಾಬ್ಲೆಟ್ ಅಥವಾ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಎನಿ ಮೋಡ್ ಅಲ್ಲಿ ಅವರು ಸ್ಟಡಿ ಮಾಡ್ಬೋದು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಗೆ ರಿಕ್ವೈರ್ಮೆಂಟ್ ಇರತಕ್ಕಂತ ಎನಿ ಮೆಟೀರಿಯಲ್ಸ್ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ. PIL ಪ್ರೋಗ್ರಾಮ್ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಇದೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ನಾವು ಏನೇನ್ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನ ಒಂದ್ ಶೀಟ್ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಕೂಡ ನಾವು ಸಪರೇಟ್ ವರ್ಟಿಕಲ್ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ ಆದ್ಮೇಲೆ ಅದ್ರ ಬಗ್ಗೆ ಸ್ಕೂಲ್ ಓನರ್ಸ್ ಮತ್ತೆ ಮೆಂಬರ್ಸ್ ಜೊತೆ ನಾವು ಡಿಸ್ಕಸ್, ಮ್ಯಾನೇಜ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಜೊತೆಗೆ ಅಡ್ಮಿಷನ್ ಎನ್ರೋಲ್ಮೆಂಟ್ ಸಪೋರ್ಟ್ ನ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇನ್ ಅಡಿಷನ್ ರಿಕ್ರೂಟ್ಮೆಂಟ್ ಸರ್ವಿಸಸ್ ಅಂದ್ರೆ ಈಗ ಸ್ಕೂಲ್ಸ್ ಗೆ ರಿಕ್ವೈರ್ಮೆಂಟ್ ಇರತಕ್ಕಂತ ಫ್ಯಾಕಲ್ಟಿ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಈ ತರದ್ದು ಆಲ್ರೆಡಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಪ್ರೆಸೆಂಟ್ ಲೈವ್ PIL ಪ್ರೋಗ್ರಾಮ್ ಆಲ್ರೆಡಿ ಲೈವ್ ಇದೆ. ಸೊ ಜೊತೆಗೆ ನಮ್ಮ ಬೆನಿಫಿಟ್ ಕಾರ್ಡ್, ಲಾಯಲ್ಟಿ ಪ್ರೋಗ್ರಾಮ್ ಮತ್ತೆ ಗಿವ್ ಅವೇ ಪ್ರೋಗ್ರಾಮ್ಸ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅಪ್ಕಮಿಂಗ್ ಡೇಸ್. ಒನ್ಸ್ ಆಫ್ಟರ್ ದಿಸ್ ಕಂಪ್ಲೀಟ್ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಆದ ನಂತರ. ಜೊತೆಗೆ ನಾವು ಇನ್ನ ಅಪ್ಕಮಿಂಗ್ ಒನ್ ಸ್ಟೆಪ್ ಅಹೆಡ್, ಐ ಥಿಂಕ್ ಇಷ್ಟು ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಇಂಟ್ರೊಡಕ್ಷನ್ ಇದೆ, ಇನ್ಫಾರ್ಮೇಶನ್. ಸೊ ಇದ್ರ ಜೊತೆಗೆ ನಾವು ಇವನ್ ಇಂಡಿವಿಜುವಲ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ನ ಕೂಡ ಅಡಿಷನಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಅಲ್ಲಿ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇಫ್ ಇನ್ ಎ ಕೇಸ್ ಅಕಾಡೆಮಿಕ್ಸ್ ಬಗ್ಗೆ ಅವ್ರಿಗೆ ಫೋಕಸ್ ಮಾಡಕ್ ಆಗಿಲ್ಲ, ಸಪೋಸ್ ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಪ್ರಾಡಕ್ಟ್ ಸರ್ವಿಸಸ್ ಮೇಲೆ ಫೋಕಸ್ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೂ ಎಸ್, ವಿ ಹ್ಯಾವ್ ಅದರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಆಲ್ಸೋ in terms of loans, life insurance, health insurance, animal insurance and other general insurance. So almost all segment na kuda ನಾವು introduce ಮಾಡ್ತಾ ಇದೀವಿ. Okay, this is all about the program for even each and every candidate can choose the, ಅವರು ಸೆಲೆಕ್ಟ್ ಮಾಡ್ಕೊಳ್ಬಹುದು ಯಾವ್ದು ಪ್ರೋಗ್ರಾಮ್ ಬೇಕು, ನಾವು ಯಾವ್ದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಆ ಪ್ರೋಗ್ರಾಮ್ ನಲ್ಲಿ ಅವರು 100% ಫುಲ್ ಫ್ಲೆಜ್ಡ್ ವರ್ಕ್ ಮಾಡ್ಬೋದು. ಓಕೆ, ಕ್ಲಿಯರ್? ಇಲ್ಲಿವರೆಗೂ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಸೊ ಅಪ್ಸ್ಕಿಲ್ ಅಲ್ಲಿ ನಾಟ್ ಓನ್ಲಿ PIL ಪ್ರೋಗ್ರಾಮ್, ವಿ ಹ್ಯಾವ್ ಮಲ್ಟಿಪಲ್ ಪ್ರೋಗ್ರಾಮ್ಸ್, ಆಲ್ಮೋಸ್ಟ್ 15 ರಿಂದ 20 ಪ್ರೋಗ್ರಾಮ್ಸ್ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ನಾವು ಮೋರ್ ದನ್ 15 to 20 ಡಿಪಾರ್ಟ್ಮೆಂಟ್ಸ್ ಆಗಿ ನಾವು ಡಿವೈಡ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ವರ್ಕ್ ಫ್ರಮ್ ಹೋಮ್. ಸೊ ಅಂದ್ರೆ ಅದರಲ್ಲಿ PIL ಪ್ರೋಗ್ರಾಮ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಅಷ್ಟೇನೆ. ಓಕೆ, ಅದಾದ ನಂತರ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ PIL ಪ್ರೋಗ್ರಾಮ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಸ್ಕೂಲ್ಸ್ ಇನ್ಫ್ರಾಗೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಡ್ಮಿಷನ್ ಎನ್ರೋಲ್ಮೆಂಟ್ ಮಾರ್ಕೆಟಿಂಗ್ ಸರ್ವಿಸಸ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್, ರಿಕ್ರೂಟ್ಮೆಂಟ್ ಗೆ ಸಪರೇಟ್ ಡಿಪಾರ್ಟ್ಮೆಂಟ್. ಓಕೆ, ಅದಾದ ನಂತರ ನಮ್ದು ಲೋನ್ಸ್ ಮತ್ತೆ ಇನ್ಶೂರೆನ್ಸ್. ಲೋನ್ಸ್ ಅಂತ ಬಂದ್ರೆ ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಬಿಸ್ನೆಸ್ ಲೋನ್ಸ್, ಆಮೇಲೆ ಈ ತರದ ಮಲ್ಟಿಪಲ್ ಜನರಲ್ ಇನ್ಶೂರೆನ್ಸ್, ವೆಹಿಕಲ್ ಲೋನ್ಸ್. ಓಕೆ, ಅದಾದ ನಂತರ ಇನ್ಶೂರೆನ್ಸಸ್ ಬಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಈ ತರದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಓಕೆ, ವಿ ಆರ್ ಗೋಯಿಂಗ್ ಟು ಕೇಟರ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅಂಡ್ ಈಚ್ ಅಂಡ್ ಪ್ರತಿಯೊಬ್ಬರಿಗೂ ಕೂಡ ರಿಕ್ವೈರ್ಮೆಂಟ್ ಇರತಕ್ಕಂತ
ಪ್ರೋಗ್ರಾಮ್ ಅಂದ್ರೆ ಎಜುಕೇಶನ್, ಹೆಲ್ತ್ ಪ್ಲಸ್ ಇವನ್ ಫೈನಾನ್ಸ್, ಇವನ್ ನಾವು ಫೈನಾನ್ಸ್ ಮೇಲೂ ಕೂಡ ಫೋಕಸ್ ಮಾಡ್ತಾ ಇದೀವಿ. ಕ್ಲಿಯರ್? ಸೊ ನಾವು ಅಂದ್ರೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತ ಎಕ್ಸಿಸ್ಟಿಂಗ್ ಪ್ಲೇಯರ್ಸ್ ಗಿಂತ ಬೆಸ್ಟ್ ಸರ್ವಿಸಸ್ ಮತ್ತೆ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ನಾವು ಪ್ರೊವೈಡ್ ಮಾಡೋದಕ್ಕೆ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಓಕೆ, ಸೊ ಮೇಜರ್ ಅಂತ ಬಂದ್ರೆ ನಾನು ಆಲ್ರೆಡಿ ರಿಪೀಟ್ ಮಾಡ್ದಂಗೆ ಎಜುಕೇಶನ್ ಸೆಗ್ಮೆಂಟ್ ಅಲ್ಲಿ ನಮ್ದು PIL ಪ್ರೋಗ್ರಾಮ್ಸ್, ಸ್ಕೂಲ್ಸ್ ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್, ಅಡ್ಮಿಷನ್ ಎನ್ರೋಲ್ಮೆಂಟ್ ಸರ್ವಿಸಸ್ ಇರುತ್ತೆ. ಓಕೆ, ಸೊ ಎರಡನೇದು ರಿಕ್ರೂಟ್ಮೆಂಟ್ ಸರ್ವಿಸ್ ಅಂದ್ರೆ ಎಂಪ್ಲಾಯ್ಮೆಂಟ್ ಸರ್ವಿಸಸ್. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೆ. ಸೊ ನಾವು ಮೇಜರ್ ಆಗಿ 4 ಮೇನ್ ಪಿಲ್ಲರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಅಂತ. ಮೊದಲನೇದು ಹೆಲ್ತ್, ಓಕೆ, ಎರಡನೇದು ಎಜುಕೇಶನ್, ಮೂರನೇದು ಬಂದು ಎಂಪ್ಲಾಯ್ಮೆಂಟ್, ನಾಲ್ಕನೇದು ಬಂದು ಎಂಪವರ್ಮೆಂಟ್. ಕ್ಲಿಯರ್? ಮೇಜರ್ ಆಗಿ ಅಪ್ಸ್ಕಿಲ್ 4 ಏರಿಯಾ ಮೇಲೆ ಫೋಕಸ್ ಮಾಡ್ತಾ ಇದೆ. ಮೊದಲನೇದು ಹೆಲ್ತ್. ಹೆಲ್ತ್ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್, ಓಕೆ, ಅಂದ್ರೆ ಹೆಲ್ತ್ ಸಂಬಂಧಪಟ್ಟ ಹಾಗೆ ಅವರಿಗೆ ಹಾಸ್ಪಿಟಲೈಸ್ಡ್ ಮತ್ತೆ ಬ್ಯಾಕಪ್ ಅವರಿಗೆ ಪ್ರತಿಯೊಬ್ಬರಿಗೂ ಅದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಯಾಕಂದ್ರೆ ಯಾವ ಟೈಮಲ್ಲಿ ಏನೋ ಇವತ್ತು ಹೆಲ್ತ್ ಬಗ್ಗೆ ಹೇಳಕ್ಕಾಗಲ್ಲ. ಡೆಫಿನೆಟ್ಲಿ ಕರೆಕ್ಟ್. ಸಪೋಸ್ ಯಾವ್ದೇ ಒಂದು ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಸರ್ವಿಸಸ್ ತಗೋಬೇಕು, ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಇವತ್ತು ಗವರ್ನಮೆಂಟ್ ಹಾಸ್ಪಿಟಲ್ ಇಂದ ಹಿಡಿದು ಪ್ರೈವೇಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಗುನು ಕೂಡ 500 ರೂಪಾಯಿಂದ ಹಿಡಿದು 5 ಲಕ್ಷ 50 ಲಕ್ಷವರೆಗೂ ಬಿಲ್ ಆಗುತ್ತೆ. ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ಕರೆಕ್ಟ್. ಅದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇತ್ತು ಅಂದ್ರೆ ವಿತೌಟ್ ಎನಿ ಪ್ರಾಬ್ಲಮ್, ವಿತೌಟ್ ಎನಿ ಹೆಡೇಕ್ ನಾವು ಹೆಲ್ತ್ ನ ಕಾಪಾಡ್ಕೊಳ್ಬಹುದು. ಹಾಗಾಗಿ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಸೊ ಹೆಲ್ತ್ ಇನ್ಶೂರೆನ್ಸ್ ನ ನಾವು ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಎರಡನೇದು ಎಜುಕೇಶನ್. ಎಜುಕೇಶನ್ ಅಲ್ಲಿ ಪ್ರತಿಯೊಬ್ರು ನರ್ಸರಿಯಿಂದ PUC ವರ್ಗುನು ಅವ್ರ ಮನೇಲೆ ಇದ್ದಾನೆ ವಿಯಾ ಟ್ಯಾಬ್ಲೆಟ್, ಮೊಬೈಲ್ ಫೋನು ಅಥವಾ ಡೆಸ್ಕ್ಟಾಪ್ ಯಾವ್ದಾರ ಒಂದ್ಸರಿ ನಾವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅವ್ರು ಯಾವ್ದ್ರಲ್ಲಾದ್ರೂ ಲಾಗಿನ್ ಆಗಿ ಕ್ಲಾಸಸ್ ನ ಕೇಳ್ಬೋದು. ಆ ತರದ್ ಒಂದು ಆಪ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಆಲ್ ಓವರ್ ಇಂಡಿಯಾ ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ಅದರಲ್ಲಿ ಮತ್ತೆ ನಾವು ಎಜುಕೇಶನ್ ಅಂತ ಬಂದ್ರೆ ಬೋತ್ ಸ್ಟೂಡೆಂಟ್ಸ್ ಮತ್ತೆ ಸ್ಕೂಲ್ಸ್ ಎರಡಕ್ಕೂ ಫೋಕಸ್ ಮಾಡ್ತೀವಿ. PIL ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಫೋಕಸ್ ಮಾಡ್ತೀವಿ, ಜೊತೆಗೆ ಇನ್ಫ್ರಾ ಪ್ರೋಗ್ರಾಮ್ ಬಂದು ಸ್ಕೂಲ್ಸ್ ಇನ್ಸ್ಟಿಟ್ಯೂಷನ್ಸ್ ಗೆ ಫೋಕಸ್ ಮಾಡ್ತೀವಿ. ಕ್ಲಿಯರ್? ಸೊ ಅದಾದ ನಂತರ ಎಂಪ್ಲಾಯ್ಮೆಂಟ್. ಸೊ ಎಂಪ್ಲಾಯ್ಮೆಂಟ್ ಅಂತ ಬಂದ್ರೆ ನಮ್ದು ರಿಕ್ರೂಟ್ಮೆಂಟ್ ಸರ್ವಿಸಸ್ ಅಲ್ಲಿ ಸ್ಕೂಲ್ ಕಾಲೇಜಸ್ ಗಳಿಗೆ ಬೇಕಾದಂತ ಟೀಚರ್ಸ್, ಲೆಕ್ಚರರ್ಸ್ ನ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಇನ್ನ ನಾಲ್ಕನೇದು ಎಂಪವರ್ನಮೆಂಟ್. ಎಂಪವರ್ನಮೆಂಟ್ ಅಂತ ಬಂದ್ರೆ ಲೋನ್ಸ್ ಫೆಸಿಲಿಟೀಸ್. ಈವನ್ ನಾವು ಲೋನ್ಸ್ ಕೂಡ ಟೈ ಅಪ್ ಮಾಡ್ಕೊಂತಿದೀವಿ. ಈವನ್ ಫೈನಾನ್ಷಿಯಲ್ ಸರ್ವಿಸಸ್, ಫೈನಾನ್ಷಿಯಲ್ ಸಪೋರ್ಟ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅವ್ರಿಗೆಲ್ಲ ಈವನ್ ಬೆಸ್ಟ್ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ಅಂದ್ರೆ ಮಿನಿಮಮ್ ಡಾಕ್ಯುಮೆಂಟೇಶನ್ ಅಲ್ಲಿ ಇವನ್ ಲೋನ್ಸ್ ಕೂಡ ಫೆಸಿಲಿಟೀಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ಮಲ್ಟಿಪಲ್ ಬೆನಿಫಿಟ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಅಂದ್ರೆ 4 ಮೇನ್ ಪಿಲ್ಲರ್ಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದೀವಿ: ಹೆಲ್ತ್, ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಎಂಪವರ್ನಮೆಂಟ್. ಓಕೆ, ಈ 4 ಏರಿಯಾ ಕವರ್ ಆಗುತ್ತೆ. ಓಕೆ, ಸೊ ಅಂದ್ರೆ ಎಲ್ಲಾ ಸರ್ವಿಸಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಓಕೆ, ಯಾ, ಐ ಥಿಂಕ್ ಇವಾಗ ನಾನು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸೆಷನ್ ನೆಕ್ಸ್ಟ್ 15 ಮಿನಿಟ್ಸ್ ಡಿಸ್ಕಸ್ ಮಾಡ್ತೀನಿ. ಸೊ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಕ್ಯಾಂಡಿಡೇಟ್ಸ್ ನಿಮ್ಗೆ ಬಂದಂತ ಎನಿ ಅಬ್ಜೆಕ್ಷನ್ಸ್ ನ ನಮ್ ಜೊತೆ ಡಿಸ್ಕಸ್ ಮಾಡ್ಬೋದು. ಈ ತರ ಕ್ವಶನ್ಸ್ ನ ಬರ್ತಾ ಇದೆ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ನೀವು ಅನ್ಮ್ಯೂಟ್ ಮಾಡಿ. ನಿಮ್ದು 1 ಕ್ವಶನ್ ಇರ್ಬೋದು, 5 ಕ್ವಶನ್ಸ್ ಇರ್ಬೋದು, 10 ಕ್ವಶನ್ಸ್ ಇರ್ಬೋದು. ಜಸ್ಟ್ ನಿಮ್ಗೆ ಅನ್ಮ್ಯೂಟ್ ಮಾಡಿ ನನಗೆ ಈ ಕಾಲಿಂಗ್ಸ್ ಅಲ್ಲಿ ಇದು ಅಬ್ಜೆಕ್ಷನ್ ಬಂತು, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬಿದೀವಿ. ಸೊ ಇದು ಲರ್ನಿಂಗ್ ಕಿಟ್ ಅಂತೇಳಿ ಬರುತ್ತೆ ಸ್ಟೂಡೆಂಟ್ ಗೆ. ಇನ್ನು ಮುಂದೆ ಇಂಡಿವಿಜುವಲ್ ಸ್ಟೂಡೆಂಟ್ ನಮ್ಮ ಕೋರ್ಸಸ್ ನ ಆಪ್ ಮಾಡ್ಕೊಳ್ಳೋದಾದ್ರೆ ಕಂಟೆಂಟ್ ನೀವು ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಥ್ರೂ ರನ್ ಆಗುತ್ತೆ. ಎರಡನೇದು ಅವರಿಗೆ ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಡಿವೈಸ್ ಕೂಡ ಸಿಗುತ್ತೆ, ಅಂದ್ರೆ ಟ್ಯಾಬ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಡಿವೈಸ್ ಬಂದು ಸ್ಟೂಡೆಂಟ್ ಗೆ ಟ್ಯಾಬ್ ಇರುತ್ತೆ, ನೋಡ್ತಾ ಇದೀವಿ ನಾವು. ಅದು ಟ್ಯಾಬ್ ಯಾವ ಜೊತೆ ಕಂಪ್ನಿ ಜೊತೆ ಕೊಲಾಬರೇಟ್ ಮಾಡ್ಕೊಳ್ಬೇಕಂತ ಬೆಸ್ಟ್ ಟ್ಯಾಬ್ ನೇ ನಾವು ಅಫೋರ್ಡಬಲ್ ಕಾಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋ ತರ ಪ್ಲಾನ್ ಕೂಡ ಮಾಡ್ತಾ ಇದೀವಿ. ಜೊತೆಗೆ ಮೆಟೀರಿಯಲ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ವಿತ್ ಬ್ಯಾಗ್, ಅಂದ್ರೆ ಟೋಟಲ್ ಇನ್ಕ್ಲೂಡಿಂಗ್ ಒಂದು ಕಿಟ್ ಅಲ್ಲಿ ಸಿಗುತ್ತೆ ಸ್ಟೂಡೆಂಟ್ ಗೆ, ಒಂದು ಪ್ಯಾಕೇಜ್ ಅಲ್ಲಿ. ಓಕೆ, ಸೊ ಇದು PIL ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂತ ಕ್ಯಾಂಡಿಡೇಟ್ಸ್ ಈ ಕಿಟ್ ನ ಫೋಕಸ್ ಮಾಡ್ತೀರಾ. ಸೊ ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದ್ರೆ ಸ್ಕೂಲ್ಸ್ ಗೆ ಆದಂತ ಇಂಟರಾಕ್ಟಿವ್ ಪ್ಯಾನಲ್, ಸಿಲೆಬಸ್, CC ಕ್ಯಾಮ್ರಾಸ್, ಮ್ಯೂಸಿಕ್ ಸಿಸ್ಟಮ್, ಕಿಯಾಸ್ಕಿ, ಈ ತರದ ಮಲ್ಟಿಪಲ್ ಡಿವೈಸ್ ಗಳಿರುತ್ತೆ. ಆ ಡಿವೈಸಸ್ ಡೀಟೇಲ್ಸ್ ನಾನು ಪ್ರೊವೈಡ್ ಮಾಡ್ತೀನಿ. ಅದು ಸಪರೇಟ್ ಅಗ್ರಿಮೆಂಟ್ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಸೊ ಅದಾದ ನಂತರ ಅಡ್ಮಿಷನ್ ಎನ್ರೋಲ್ಮೆಂಟ್ ಸಪೋರ್ಟ್ ಸಂಬಂಧಪಟ್ಟಂತ ಮಾರ್ಕೆಟಿಂಗ್, ಡಿಜಿಟಲ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ದೆನ್ ರಿಕ್ರೂಟ್ಮೆಂಟ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದರಲ್ಲಿ ಫುಲ್ಫಿಲ್ ಮಾಡ್ತೀವಿ ಟೀಚರ್ಸ್ ಅಂಡ್ ಲೆಕ್ಚರರ್ಸ್ ನ. ಓಕೆ, ಇನ್ನು ರೆಗ್ಯುಲರ್ ಬಂದು ನಮ್ಮ ಬೆನಿಫಿಟ್ ಮತ್ತೆ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ನಾವು
ಲೋನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಅನಿಮಲ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಈ ತರ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದು ಏನಾದ್ರು ಕಪಲ್ ಆಫ್ ಡೇಸ್ 1 or 2 days ಅಲ್ಲಿ ಅದ್ರ ಬಗ್ಗೆ ಕೂಡ ಇನ್ ಡೀಟೇಲ್ಡ್ PDF ಫಾರ್ಮೆಟ್ ನಾನು ಕಳ್ಸಿಕೊಡ್ತೀನಿ. ಏನೇನ್ ಸರ್ವಿಸಸ್, ಯಾವ್ದಾದ್ರು ಫೀಚರ್ಸ್, ಎಷ್ಟು ಪ್ರೈಸ್, ಎಷ್ಟು ಅಮೌಂಟ್, ಮತ್ತೆ ನಿಮ್ಗೇನು ಇನ್ಸೆಂಟಿವ್ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ನೀವು ಇನ್ನು ಮುಂದೆ ಯಾವ್ದು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಜೊತೆಗೆ ಮ್ಯೂಟ್ ಮಾಡ್ಕೊಳ್ಳಿ, ಯಾವ್ದು ಅನ್ಮ್ಯೂಟ್ ಆಗಿದೆ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಸೆಲೆಕ್ಟ್ ಮಾಡಿ ಯಾವ್ದ್ಯಾರಿಗೂ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಂತ. ಸಪೋಸ್ ಎಲ್ಲ ಪ್ರೋಗ್ರಾಮ್ ಬಗ್ಗೆನೂ ಕೂಡ ಸಪೋಸ್ ನೀವು ಕಾಲ್ ಮಾಡಿದಾಗ ಈ ಪ್ರೋಗ್ರಾಮ್ ಅಲ್ಲಿ ಯಾವ್ದು ಪ್ರೋಗ್ರಾಮ್ ಬಗ್ಗೆ ಬೇಕಾದ್ರೂ ನೀವು ಮಾಡ್ಬೋದು. ಅಂದ್ರೆ ಇಷ್ಟು ಪ್ರೋಗ್ರಾಮ್ ನ ನೀವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಮ್ದು ಫ್ರಾಂಚೈಸಿ ಮಾಡಲು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದು ಫ್ರಾಂಚೈಸಿಯಲ್ಲಿ ಇಂಡಿವಿಜುವಲ್, ತಾಲೂಕಾ, ಜೊತೆಗೆ ಡಿಸ್ಟಿಕ್ ವೈಸ್, ಮತ್ತೆ ಅಂದ್ರೆ ಜಿಲ್ಲೆ, ತಾಲೂಕು ಮತ್ತೆ ಹೋಬಳಿ ಲೆವೆಲ್ ಅಲ್ಲಿ ನಮ್ದು ಫ್ರಾಂಚೈಸಿಸ್ ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಒಂದು ಆಫ್ಲೈನ್ ಸ್ಮಾಲ್ ಆಫೀಸ್, ಇವನ್ 10x10 ಆಫೀಸ್ ಇದ್ರೂ ಕೂಡ ಡೆಡಿಕೇಟೆಡ್, ಲೈಕ್ CSC ಸೆಂಟರ್ಸ್ ಎಲ್ಲ ಕೇಳಿರ್ತೀರಾ ನೋಡಿ. ಸೊ ಆ ತರದ್ದು ಸ್ಮಾಲ್ 10x10 ಅಥವಾ ನಿಮ್ ಕಂಫರ್ಟಬಲ್ ಫ್ಲೆಕ್ಸಿಬಲ್ ಇರ್ತಕ್ಕಂಥ ಫ್ರಾಂಚೈಸಿ ಓನರ್ಸ್ ಯಾರು ನಮ್ದು ಆಪರೇಟ್ ಮಾಡ್ತಾರೆ ಲೋಕಲ್ ಅವ್ರದ್ದು ರೀಜನ್ ಅಲ್ಲಿ, ಸೊ ಅವ್ರದೇ ಆದಂತ ಡೆಡಿಕೇಟೆಡ್ ಸ್ಪೇಸ್ ಅಲ್ಲಿ ಕೂಡ ರನ್ ಮಾಡೋದಕ್ಕೆ ಒಂದು ಫ್ರಾಂಚೈಸಿ ಮಾಡೆಲ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಿದೀವಿ. ಅದನ್ನು ಕೂಡ ಬಗ್ಗೆ ನಿಮ್ಗೆ ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅನ್ನೋದ್ರ ಕಪಲ್ ಆಫ್ ಡೇಸ್ ಒಳಗಡೆ ಫ್ರಾಂಚೈಸಿ ಮಾಡೆಲ್ ಕಂಪ್ಲೀಟ್ ಆದ ತಕ್ಷಣ ಅದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ಸೆಷನ್ ಇರುತ್ತೆ. ಓಕೆ, hopefully fine. Today I think we have covered all the major four pillars of health, education, employment and empowerment programs. So I once again repeat, ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ನಮ್ದು ಕ್ಲಾಸಸ್ ಇದೆ. ಹೆಲ್ತ್ ಅಲ್ಲಿ ನಾವು ಇನ್ಶೂರೆನ್ಸ್ ಆಗಿರ್ಬೋದು, ಜೊತೆಗೆ ಇನ್ಶೂರೆನ್ಸ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಲೈಫ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಈ ತರದ್ದು ಮೇಜರ್ ಆಗಿ ಫೋಕಸ್ ಮಾಡ್ತೀವಿ. ಸೊ ಎಜುಕೇಶನ್ ಅಲ್ಲಿ PIL ಪ್ರೋಗ್ರಾಮ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮೇಲೆ ಫೋಕಸ್ ಮಾಡ್ತೀವಿ. ಅದಾದ ನಂತರ ಎಂಪ್ಲಾಯ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಸರ್ವಿಸಸ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದೀವಿ. ಜೊತೆಗೆ ಎಂಪವರ್ಮೆಂಟ್ ಅಂತ ಬಂದ್ರೆ ಇವನ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ಎಸ್, ಓಕೆ ಫೈನ್. ಐ ಥಿಂಕ್ ವಿಲ್ ವೈಂಡ್ ಅಪ್ ದಿಸ್ ಟುಡೇ ಸೆಷನ್ and will again in detailed information I'll share it with Google details format. Thank you so much.